ಮದ್ವೆ ಅಲ್ಲ ರುಕು, ಮದ್ವೆ ತರ. ಅಯ್ಯೋ ದೇವ್ರೆ, ನಾನು ಏನ್ ಪಾಪ ಮಾಡಿದ್ದೆ ಅಂತ ನಂಗೆ ಈ ರೀತಿ ಪರಿಸ್ಥಿತಿ ತಂದಿಟ್ಬಿಟ್ಟೆ. ಗಾಬರಿ ಆಗೋದ್ರದ್ದೇನು ಆಗಿಲ್ಲ ಮುದ್ದು. ಮಾಡೋದೆಲ್ಲ ಮಾಡ್ಬಿಟ್ಟು ಮುದ್ದು ಪೆತ್ತು ಅಂತೀರಾ. ದ್ರೋಹಿ ಅನ್ಬೇಡ ಕಣೆ ಪ್ಲೀಸ್ ರುಕ. ಮತ್ತೆ ತ್ಯಾಗಿ ಅನ್ಬೇಕಾ? ನೀ ಮಾಡ್ಕೊಂಬಂದ್ರೆ ಇಂಥ ಕೆಲ್ಸಕ್ಕೆ. ಪ್ಲೀಸ್ ಕಣೆ, ಪ್ಲೀಸ್ ಕಣೆ. ನೋವುತ್ತ ಕಡೆ ತುಂಬಾ. ಅಯ್ಯೋ ಏನ್ ಕಡಿಮೆ ಮಾಡಿದ್ದೆ ನಿಮ್ಗೆ ಅಂತ ನಾನು ಗಂಡ ಕಡೆ ಹೊಡಿಬೇಡ ಕಡೆ. ಗಂಡನ ಯಾರ್ಯಾರಿಗೆ? ನನ್ನ ಗತಿ ಏನಪ್ಪ? ಅಯ್ಯೋ ತಾಯಿ ಬಾಗಲ್ ತೆಗಿಯ. ಲೇ ರುಕ್ಕೋ, ನೀನ್ ಯಾರು ಹೆಚ್ಚಿಗೆ ಮಾಡ್ಕೊಂಡ್ಬಿಟ್ರೆ ನನ್ನ ಗತಿ ಯಾರು ರುಕ್ಕೋ. ನೀನ್ ಬಾಗಲ್ ತೆಗೆದೇ ಹೋದ್ರೆ ನಾನೇ ಮಾಡ್ಕೊಂಡು ಒಳಗಡೆ ಬರ್ತೀನಿ ಅಷ್ಟೇ. ಎಲ್ಲಿಗೆ ಹೋಗ್ತಾ ಇದೀಯಾ? ಚಿಕ್ಕ ವಿಷಯಕ್ಕೆಲ್ಲ ಯಾಕೆ ಮನೆ ಬಿಟ್ಟು ಹೋಗ್ತಿದ್ಯಾ? ಗಂಡ ಹೆಂಡತಿ ಮಾತು ಬರುತ್ತಾ ಹೋಗುತ್ತೆ ಕಡೆ. ಯಾವ್ದೇ ಕಾರಣಕ್ಕೂ ಮಿಸ್ಟರ್ ನಂದಗೋಪಾಲ್ MBA, ಇದು ನಿಮ್ ಸೂಟ್ ಕೇಸ್. ಇವತ್ತಿಂದ ನಿಮಗೂ ನನಗೂ ಯಾವ ಸಂಬಂಧನೂ ಇಲ್ಲ. ಓಕೆ ರುಕ್ಕು, ಇದ್ರಲ್ಲಿ ನಂದೇನು ತಪ್ಪಿಲ್ಲ ಕಣೆ. ನಿನ್ ತಾಳ್ಳಿ ಮೇಲೆ ಆಣೆ. ರುಕ್ಕು 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 ಬೇಡ ರುಕ್ಕು, ನಿನ್ ಕಾಲಿಗೆ ಬೀಳ್ತೀನಿ ಕಣೆ, ನಿನ್ ಕೈ ಮುಗಿತೀನಿ ಕಣೆ. ನಾಕು ಪ್ಲೀಸ್ ಕಣೆ ರುಕ್ಕು. ರುಕ್ಕು ಚಿನ್ನ, ನಾನು 2 days ಅಲ್ಲಿ ಬರ್ತೀನಿ ಕಣೆ. ಪಾಪು ಹುಷಾರು. ಬರ್ತೀನಿ, ಫೋನ್ ಮಾಡು. ಬಾಯ್ ಚಿನ್ನ, ಲವ್ ಯು. ನಾನು 2 ದಿನ ವಾಪಸ್ ಮಾಡ್ತೀನಿ. ಮನೆ ಕಡೆ ಹುಷಾರು. ನೀನ್ ಕೊಟ್ರು ಅಮ್ಮ 2 ದಿನಕ್ಕೆ ಸಾಕು. ಎಲ್ಲಿಗೋ ಹೊರಟಾಗಿದೆ? ಜಮಖಂಡಿಗೆ. ಯಾವ್ದ್ರಲ್ಲಿ? ಫ್ಲೈಟ್ ಅಲ್ಲಿ. ಫ್ಲೈಟ್ ಇಲ್ವಲ್ಲ? ಫ್ಲೈಟ್ ಇಲ್ಲ ಅಂದ್ರೆ ಟ್ರೈನು, ಟ್ರೈನ್ ಅಂದ್ರೆ ಬಸ್ಸು, ಇಲ್ಲ ನಡ್ಕೊಂಡು ಹೋಗ್ತೀವಿ ಬಿಡ್ರಿ. ಪೊಲೀಸ್ನವ್ರು ಬಂದಂಗಿತ್ತು. ಬಂದಿದ್ರು. ಗೋಪಾಲ್ ಕೃಷ್ಣ ಅಂತ ಕನ್ಫ್ಯೂಸ್ ಮಾಡ್ಕೊಂಡು ನಂದಗೋಪಾಲ್ ಅಂತ ಮನೆಗೆ ಬಂದಿದ್ರು. ಮತ್ತೆ ಯಾವಾಗ ಹಿಂತಿರ್ಗೋದು? 2 ದಿನ ಆಗುತ್ತೆ. 2 ದಿನಕ್ಕೆ ಇಷ್ಟೊಂದು ಲಗೇಜ್ ಯಾಕೆ? ಯಾಕೆ ನಿಂಗೆ ಅದಲ್ಲ? ನಾನು ಎಷ್ಟು ತಗೊಂಡೋಗ್ತೀನಿ. ಆಟೋ ಆಟೋ ಸರ್, ಮುಂದೆ ಲೆಫ್ಟ್ ಆಗಮ್ಮ. ಯಾವುದೋ ಮೆಂಟ್ಲಿಗೆ ಇರಬೇಕು. ನನ್ನ ಕೈಲಿ ತಪ್ಪಿಸ್ಕೊಂಡ್ರೆ ಸಾಕು. ಬೇಗ ನಡಿ ಗುರು. ಆಯ್ತು ಸರ್. ಗುರು ಇಲ್ಲೇ ಲೆಫ್ಟು. ಮತ್ತೆ ಲೆಫ್ಟಾ? ಅಷ್ಟು ಹೇಳಿದ್ರೆ ಅರ್ಥ ಆಗಲ್ವಾ? ನಡಿ ಮುಂದೆ ನೋಡ್ಸಪ್ಪ. ಹೋಗ್ತಾ ಇದ್ದೀನಲ್ಲ ಸರ್. ಇಲ್ಲ 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 ಇಲ್ಲ. ಜೋಪಾನ ಸರ್. ಏನ್ ಸರ್, ಮನೆ ಮುಂದೆ ಹತ್ತಿ ಹಿಂದೆ ಇಳಿತಿದ್ದೀರಾ? ಮನೆ ನಮ್ದೇನಾ? ನಮ್ದಲ್ಲ, ನಂದು. ನಿಮ್ದು ನಮ್ ಕೇಸೆ. ಏನ್ ಕೇಸು? ಡೌಟ್ ಕೇಸು. ನಮ್ಗೆ ರೋಡಲ್ ಡ್ಯೂಟಿ, ನಮ್ ಹೆಂಡತಿಗೆ ಮನೇಲಿ ಓಟಿ. ನನ್ನ ಹೆಂಡತಿ ಹಂಗೆಲ್ಲ ಅಲ್ಲ ಕಣಯ್ಯ. ಎಂಟ್ರಿ ಎಕ್ಸಿಟ್, ಎಕ್ಸಿಟ್ ಅಲ್ಲಿ ಎಂಟ್ರಿ. ಸೂಪರ್ ಟೆಕ್ನಿಕ್ ಸರ್. ನಾನು ಇದನ್ನ ಫಾಲೋ ಮಾಡ್ತೀನಿ. ತಂದೆ ಹಂಗೆಲ್ಲ ಏನಿಲ್ಲ ಹುಡುಗರು. ಇರುತ್ತೆ ಸರ್. ಕಳ್ಳೆಜ್ಜೆ ಹಾಕೊಂಡು ಮೆತ್ತಗೆ ಹೋಗಿ ನೋಡಿ. ಇರುತ್ತೆ ಸರ್. ಇಲ್ಲ ಇದೆಯಾ? ಸ್ವಂತ ಮನೆಗೆ ಒಳ್ಳೆ ಕಳ್ಳತರ ಬರೋ ಪರಿಸ್ಥಿತಿ ಮಾಡ್ಕೊಂಡಿದ್ದೀರಲ್ಲ, ಇದೆಲ್ಲ ಬೇಕಿತ್ತ ನಿಮ್ಗೆ? ನೀನ್ ನಂಬಿದ್ರೆ ನನಗೆ ಯಾಕೆ ಸ್ಥಿತಿ ಬರ್ತಿತ್ತು? ರುಕು ನೀನೇ ನೋಡು. ನಾನು ಅವಳ ಮದುವೆ ಆಗಿರೋದು ನಿಜ ಆಗಿದ್ರೆ ಇವತ್ತು ಫಸ್ಟ್ ನೈಟ್ ಮಾಡಕ್ಕೆ ಅಲ್ಲಿರ್ಬೇಕಿತ್ತು. ಇಲ್ಲ ಯಾಕೆ ಬರ್ತಿದ್ದೆ? ನೀನ್ ಯಾಕೆ ಇಲ್ಲಿಗೆ ಬಂದೆ? ನೀವು ಅಲ್ಲಿ ಇಲ್ಲ ಅಂತ ನಾವು ಇಲ್ಲಿ ಬಂದಿದ್ದಾರೆ. ಅಲ್ಲಿ ಮೇಡಮ್ಗೆ ಕಾಯ್ತಾ ಇದ್ದಾರೆ. ಇಲ್ಲಿಗೆ ಏನ್ ಮಾಡ್ತಾ ಇದ್ದಾರೆ? ಹೋಗ ಬರಲ್ಲ. ನೋಡ್ರು ಹೆಂಗೆಲ್ಲ ಮಾಡ್ತಾರೆ. ಹೋಗ ಹೊರಗಡೆ. ನನ್ ಫ್ರೆಂಡು, ಎಷ್ಟು ವರ್ಷ ಆಯ್ತು ನೀನ್ ಸಿಕ್ಕಿ ಬಂಗಾರ. ಚಿನ್ನ ಎಲ್ಲೋ ಹುಟ್ಟಿದ್ ಇಷ್ಟು ಸಹ. ನನ್ನ ಮಗ ನೋಡ್ತಾನೆ ಕೆಳಗಿಡ್ಸು. ಫ್ರೆಂಡ್ ಅಂದ್ರೆ ನೀನ್ ಕಡ. ಅಬ್ಬಬ್ಬಬ್ಬ
ಎಷ್ಟು ವರ್ಷ ಆಯ್ತು ನೀನ್ ನೋಡಿ. ಅಬ್ಬಾ ಬಾ ಬಾರ ಬರೋ, ನನ್ನ ಫ್ರೆಂಡ್ ನಾವ್ ಹಳೇ ಫ್ರೆಂಡ್ಸು. ಬರೋ ಎಂಪೈರ್ ಊಟ ಮಾಡ ಬಾ. ಶಾಸ್ತ್ರಗಳು ನಮ್ಮ ಅಪ್ಪ ಇದ್ದಂಗೆ. ನಡಿ. ವೆಲ್ಕಮ್ ಮದ್ವೆಗಳಿಗೆ. ಅಲ್ಲ ರೀ, ನಾನ್ ಸ್ನಾನ ಮಾಡಿ ನಿಮಗೋಸ್ಕರ ಕಾಯ್ತಾ ಇದ್ದೀನಿ. ನೀವು ನೋಡಿದ್ರೆ ಮೊದಲನೇ ರಾತ್ರಿಗೆ ಬ್ರಾಂಚ್ ಆಫೀಸ್ ಮರ್ತು ಹೆಡ್ ಆಫೀಸ್ ಅಲ್ಲೇ ಇರ್ತೀನಿ ಅಂತೀರಲ್ಲ, ಇದ್ ನಿಮಗ್ ನ್ಯಾಯನಾ? ಈ ಬ್ರಾಂಚ್ ಆಫೀಸ್ ಬಿಸ್ನೆಸ್ ಎಲ್ಲ ನಮಗ್ ಗೊತ್ತಾಗಲ್ಲ. ಹೆಡ್ ಆಫೀಸ್ ಅಲ್ಲಿ ಕೆಲ್ಸ ಮಾಡ್ದವ್ರಿಗೆ ಬ್ರಾಂಚ್ ಆಫೀಸ್ ಅಲ್ಲಿ ಕೆಲ್ಸ ಮಾಡೋದು ತುಂಬಾ ಸುಲಭ ನಂದು. ಈ ಬ್ರಾಂಚ್ ಡಿವಿಷನ್ ಎಲ್ಲ ಬಿಸ್ನೆಸ್ಗೆ ಸಂಸಾರಕ್ಕಲ್ಲ ರೀ. ಸುಮ್ನೆ ನಂಗೆ ಟೆನ್ಷನ್ ಕೊಡ್ಬೇಡ್ರಿ. ಟೆನ್ಷನ್? ನಿಮಗೆ ಯಾವ ಟೆನ್ಷನ್ನು? ನನಗಿದು ಫಸ್ಟ್ ನೈಟು, ನಾನ್ ಟೆನ್ಷನ್ ಆಗ್ಬೇಕು. ನಿಮಗಿದು ಸೆಕೆಂಡ್ ನೈಟು, ಸಿಕ್ಕಾಪಟ್ಟೆ ಎಕ್ಸ್ಪೀರಿಯನ್ಸ್. ನೀವೇನ ಮಾತಾಡ್ಬೇಡ್ರಿ. ಓಕೆ ಓಕೆ ಓಕೆ, ನಾನು ನಿಮಗೋಸ್ಕರ ನನ್ನ ಕೈಯಿಂದಲೇ ಏನೇನ್ ಮಾಡಿದೀನಿ ಗೊತ್ತಾ? ಬನ್ನಿ. ನನಗೆ ಬೇಡ ರೀ. ಬನ್ನಿ ಬೇಡ. ಬನ್ನಿ ಬಾ, ಬನ್ನಿ. ಇಲ್ಲಿ ನೋಡಿ, ನಿಮಗೋಸ್ಕರ ಬಿರಿಯಾನಿ, ತಂದೂರಿ ಚಿಕನ್ನು, ಫಿಶ್ ಕರಿ, ಇದನ್ನೆಲ್ಲ ತಿಂದ್ರೆ ಬೆಳಗ್ಗೆ 5 ಗಂಟೆವರೆಗೂ ಪ್ರೀತಿ ಮಾಡಕ್ಕೆ ಶಕ್ತಿ ಇರುತ್ತೆ ನಂದು. ತಿಂತೀನಿ, ಆದ್ರೆ ಪ್ರೀತಿ ಮಾಡಕ್ಕಲ್ಲ, ಫೈಟ್ ಮಾಡಕ್ಕೆ. ಯಾವುದೋ ಒಂದು ಮಾಡಿ. ಡ್ಯುಯಲ್ ಸಿಮ್ ಸ್ಮಾರ್ಟ್ ಫೋನು ಈಗ ಫ್ಯಾಷನ್ನು. ಅದೇ ತರ ಡ್ಯುಯಲ್ ಹೆಂಡತಿರ್ಗೆ ನೀವು ಸ್ಮಾರ್ಟ್ ಹಸ್ಬೆಂಡ್ ಆಗಿರಿ. ಬಟ್ ಏನಪ್ಪಾ ಅಂದ್ರೆ 2 ಸಿಮ್ಮು ಆಕ್ಟಿವೇಶನ್ ಅಲ್ಲಿ ಇಟ್ಟಿರ್ಬೇಕು ಅಷ್ಟೇ. ಬೇಕಿದ್ರೆ 3 ದಿವಸ ರುಕ್ಕು ಜೊತೆಲಿರಿ, 3 ದಿವಸ ನನ್ ಜೊತೆಲಿರಿ. ನಿಮ್ ರುಕ್ಕುಗೆ ಏನ್ ಬೇಕೋ ಕೇಳಿ, ಒಡವೆ, ವಸ್ತ್ರ, ಕಾರು, ಬಂಗ್ಲೆ ಎಲ್ಲ ಕೊಡ್ತೀನಿ. ನೀವ್ ಹೇಳೋ ಅನಾಥಾಶ್ರಮಕ್ಕೆ ಫಂಡ್ಸ್ ಎಷ್ಟ್ ಬೇಕು ಹೇಳಿ, ಅದನ್ನು ಕೊಡ್ತೀನಿ. ಆದ್ರೆ ನನ್ನನ್ ಮಾತ್ರ ಅನಾಥೆ ಮಾಡ್ಬಿಡ್ಬೇಡಿ ನಂದು. ನೀನ್ ಹಣ ಕಾಸು ನನ್ನ ರುಕ್ಕು ಮರಳಾಗ್ತಾನೆ ಅನ್ಕೊಂಡಿದ್ಯಾ? ಯಾವ್ದೇ ಕಾರಣಕ್ಕೂ ಇಲ್ಲ. ಈ ನಂದಗೋಪಾಲ್ ಎಂಬಿ ಬೇಕಾದ್ರೆ ರೂಪಾಯಿ ತಗೊಬಿಡ್ತಾನೆ. ನಿನ್ ಕಾಸು ಯಾವನಿಗೆ ಬೇಕು? ಮೈಂಡ್ ಇಟ್. ಅರೆ, ಎಲ್ಲಿಗ್ ಹೊರಟ್ರಿ? ಯಾಕೆ ಅಲ್ಲಿ ನಾನು ಒತ್ಕೊಂಬರಕ್ಕ? ಅಲ್ಲ, ರಾತ್ರಿ ಮಲ್ಕೊಳ್ಳೋದು ಎಲ್ಲಿ ಅಂತ. ಪಾರ್ಕಲ್ಲಿ. ಪಾರ್ಕಲ್ಲಿ ಫಸ್ಟ್ ನೈಟಾ? ನನಗ್ ನಾಚಿಕೆ ಆಗುತ್ತೆ. ನಿಮ್ ಹೊಟ್ಟೆನೂ ತುಂಬಿತು, ನನ್ ಹೊಟ್ಟೆ ಖಾಲಿ ಇದೆ. ನಿಮ್ ಪ್ರೀತಿಯಿಂದ ನನ್ ಹೊಟ್ಟೆನೂ ತುಂಬಿದಿದ್ರೆ ಬೇಡ ಬಿಡಿ. ಯಾಕೋ ತುಂಬಾ ಟೆನ್ಸ್ ಆಗಿದ್ದೀರಾ. ಇವತ್ ಬೇಡ ಅಂದ್ರೆ ನಾಳೆ, ನಾಳೆ ಬೇಡ ಅಂದ್ರೆ ನಾಡಿದ್ದು, ನಾಡಿದ್ದು ಅಲ್ದಿದ್ರೆ ಮತ್ತೊಂದಿನ. ಇವಾಗ ಹೋಗಿ ಗೆಸ್ಟ್ ರೂಮ್ ಅಲ್ಲಿ ಮಲ್ಕೊಳ್ಳಿ. ನಾನು ಸೋಫಾದಲ್ಲೇ ಮಲ್ಕೊಳ್ಳೋದು. ನಿಮ್ಮಿಷ್ಟ. ಹಣ್ಣು ಮಾಗದಷ್ಟು ತಿನ್ನೋಕೆ ರುಚಿಯಾಗಿರುತ್ತೆ. ಗುಡ್ ನೈಟ್, ಸ್ವೀಟ್ ಡ್ರೀಮ್ಸ್. ಏನ್ ಆಗ್ತಾ ಇದ್ಯಾ? ಮಂಜರಿ. ಹೌದು, ನಂದು ನಿಮ್ಮ ಅಮ್ಮಂದು ಟಾಮಂಜರಿ ತರನೇ ಸೀನು. ಆದ್ರೆ ನಿಮ್ನ ನೋಡಿದ್ರೆ ನಗುನೇ ಬರಲ್ಲ. ಯಾಕಪ್ಪ ರಾತ್ರಿ ಮನೆಗೆ ಬರ್ಲಿಲ್ಲ? ಇಲ್ಲ ಚಿನ್ನ, ಆಫೀಸಲ್ಲಿ ತುಂಬಾ ಕೆಲಸ ಇತ್ತು, ಅದಕ್ಕೆ ಬರಕ್ಕಾಗ್ಲಿಲ್ಲ. ಈಗ ನೋಡು, ಆಫೀಸ್ ಬಿಟ್ಮೇಲೆ ಸ್ಟ್ರೈಟ್ ಇಲ್ಲಿಗೆ ಬಂದ್ಬಿಟ್ಟೆ. ಅದ್ ಸರಿ, ನಿನ್ ಟಿಫನ್ ಬಾಕ್ಸ್ ಎಲ್ಲಿ? ಅಮ್ಮ ಕೊಟ್ಕಳಿಸ್ಲಿಲ್ವಾ? ಇಲ್ಲ ಅಪ್ಪ. ನನ್ ಮೇಲೆ ಕೋಪ ನಿನ್ ಮೇಲೆ ತೋರಿಸ್ತಾ ಇದ್ದಾಳ? ಗೊತ್ತಿಲ್ಲ ಅಪ್ಪ, ನಿನ್ನೆ ರಾತ್ರಿ ಅಮ್ಮ ಫುಲ್ ಅಳ್ತಾನೆ ಇದ್ಲು. ಅವಳ ಹಂಗೇನೆ ಹೆದ್ರು ಪುಕ್ಲು. ಬೆಕ್ ನೋಡಿದ್ರೆ ಮಿಯಾವ್ ಅಂತಾಳೆ, ನಾಯಿ ನೋಡಿದ್ರೆ ಭೂ ಅಂತಾಳೆ. ಸೂಪರ್ ಪಾಪ, ಇನ್ನೊಂದ್ಸತಿ ಹೇಳು. ಬೆಕ್ ನೋಡಿದ್ರೆ ಮಿಯಾವ್ ಅಂತಾಳೆ, ನಾಯಿ ನೋಡಿದ್ರೆ ಸೂಪರ್ ಆಗಿದೆ. ಒಂದ್ಸತಿ ಅಮ್ಮಂಗ್ ಮಾಡ್ತಾಸು. ದೀಕ್ಷಾ, ಊಟ ಮಾಡೋ ಟೈಮಲ್ಲಿ ಚಾಕ್ಲೇಟ್ ತಿನ್ಬೇಡ ಅಂತ ಎಷ್ಟೆಲ್ಲ ಹೇಳೋದು. ಅತ್ತೆ ಮೇಲೆ ಕೋಪ ಕೊತ್ತೆ ಮೇಲೆ ತೋರ್ಸೋದಂತೆ. ಮಗುನ ಯಾಕೆ ಬೈತೀಯಾ? ನಿಮ್ಮನ್ ಯಾರಲ್ಲಿ ಬರಕ್ ಹೇಳಿದ್ದು? ಪಾಪ ನೋಡೋಣ ಅನ್ನಿಸ್ತು. ಹಂಗೆ ನೀನ್ ಹೆಂಗಿದ್ಯಾ ಅಂತ. ನಾನ್ ಹೇಗಿದ್ರೆ ನಿಮಗೇನು? ನನಗೂ ನಿಮಗೂ ಏನ್ ಸಂಬಂಧ? ನಿಮ್ ಮುಖ ನೋಡ್ಕೊ ನಂಗೆ ಅಸಹ್ಯ. ಯಾಕೆ ರುಕು ಹಿಂಗಂತೆ? ಮಗುನ್ ನೋಡ್ಬಾರ್ದಾ? ಮುಟ್ಬೇಡಿ ನೀವು. ಯಾಕೆ ಮುಟ್ಬಾರ್ದು? ಅವಳು ನನ್ನ ಮಗಳು, ನೀನ್ ನನ್ನ ಹೆಂಡತಿ, ನೀವಿಬ್ರು ನಂಗೆ ಬೇಕು. ಅದ್ ಈ ಜನ್ಮದಲ್ಲಿ ಸಾಧ್ಯ ಇಲ್ಲ. ನನ್ ಮಗು ಮೇಲೆ ಆಣೆ ಮಾಡಿ ಹೇಳ್ತಾ ಇದೀನಿ, ನೀವ್ ಮತ್ತೆ ಮತ್ತೆ ಬಂದು ನಮಗ್ ತೊಂದ್ರೆ ಕೊಡ್ತಿದ್ರೆ ನನ್ ವಿಷ ಕುಡ್ದು ಸತ್ತು ರುಕು, ಒಂದ್ ನಿಮಿಷ. ನಾನ್ ಸೀರಿಯಸ್ ಆಗಿ ಹೇಳ್ತಾ ಇದೀನಿ, ವಿಷ ಕೊಡ್ಬಿಡ್ತೀನಿ.
ಈಗ ಕುಡಿಯೋದಕ್ಕಿಂತ ಮೊದಲು ವಿಷಯಕ್ಕೆ ಬರೋಣ. ನಾವೆಲ್ಲರೂ ಆರ್ ಜಿ ಅವರ ಬಂಧುಗಳು, ಅದು ಅಲ್ಲದೆ ಬೋರ್ಡ್ ಆಫ್ ಡೈರೆಕ್ಟರ್ಸ್ ಕೂಡ. ನಾಟ್ ಓನ್ಲಿ ದಟ್, ವಿ ಆರ್ ಆಲ್ ವೆಲ್ ವಿಶರ್ಸ್ ಆಲ್ಸೋ. ಎಸ್, ರಾಧಿಕಾಗಿರುವಷ್ಟೇ ಜವಾಬ್ದಾರಿ ನಮ್ಮೆಲ್ರಿಗೂ ಇದೆ. ಆದ್ರೂ ಅವಳು ನಮಗೆ ಯಾರಿಗೂ ತಿಳಿಸ್ದೆ ಬೆಂಗಳೂರಿಗೆ ಹೋಗಿ ಗುಟ್ಟಾಗಿ ಮದುವೆ ಆಗುವಂತ ಪ್ರಮೇಯ ಏನು? ಅದು ಅಲ್ಲದೆ ಆಲ್ರೆಡಿ ಮದುವೆ ಆದವನ್ ಜೊತೆ. ಎಸ್, ಶಿ ಗಾಟ್ ಮ್ಯಾರಿಡ್ ಎ ಮ್ಯಾರಿಡ್ ಮ್ಯಾನ್. ಈ ವಿಷಯನ ಅವಳು ನನಗೂ ಸಹ ತಿಳಿಸಿಲ್ಲ. ಯಾವಾಗ ಏನ್ ಗೇಮ್ ಆಡ್ತಾಳೆ ಅನ್ನೋದು ಜೊತೆಲಿರೋ ನನಗೆ ಗೊತ್ತಿಲ್ಲ. ಈ ರೀತಿ ಗೇಮ್ ಮೇಲ್ ಗೇಮ್ ಮಾಡ್ತಿರೋ ಇವಳನ್ನ ಹೀಗೆ ಬಿಟ್ರೆ ನಾಳೆ ನಮ್ಮೆಲ್ಲರಿಗೂ ಕಾರ್ಪೊರೇಷನ್ ಪಾರ್ಕೇ ಗತಿ. ಅಯ್ಯೋ, ಎಂತ ಹೈ ಕ್ಲಾಸ್ ಫ್ಯಾಮಿಲಿಯಿಂದ ಬಂದಂಗೋಳೆ ಇಲ್ಲಿ ಬಂದು ಕಾಫಿ ಮಾಡ್ತಾವಲ್ಲ. ಇಲ್ಲ ಅಂತ ಈಗ ಗೊತ್ತಾಯ್ತು ನನಗೆ, ನಿನ್ನಿಂದಲೂ ಅವಳು ಇಲ್ಲಿ ಬರ್ತಾ ಇರೋದು. ನಿಂಗೇನು ಗೊತ್ತು, ಅವಳಿಂದ ನಾನು ಈ ಗತಿ ಬಂದಿರೋದು. ಹಾಯ್ ನಂದು, ಗುಡ್ ಮಾರ್ನಿಂಗ್. ನಿಮ್ಮನ್ನ ಯಾರು ಇಲ್ಲಿ ಬರಕ್ಕೆ ಹೇಳಿದ್ದು? ಮದ್ವೆ ಫೋಟೋ ಬಂದಿತ್ತು, ನಿಮಗ್ ತೋರಿಸ್ತೀನಿ. ಹಾಗೆ ಗಂಡಂಗ್ ಬೆಡ್ ಕಾಫಿ ಕೊಡೋದು ಹೆಂಡತಿ ಕರ್ತವ್ಯ ಅಲ್ವಾ? ನಾನೇ ನೋಡಿರಪ್ಪ. ಛೇ, ಎಷ್ಟೊಂದು ಫಿಟ್ ಆಗಿದ್ದವರು ಒಂದೇ ರಾತ್ರಿಲಿ ಹೇಗಾಗ್ಬಿಟ್ರಿ. ಡಾಕಿನ್ ಚುಚ್ಚಿಬಿಟ್ಟು ಬೆಣ್ಣ ಮಾತು ಬೇರೆ. ಈ ತರ ಚುಚ್ಚಿ ಚುಚ್ಚಿ ನನ್ ಮನಸ್ ನೋಯಿಸ್ಬೇಡಿ ಅಂದ್ರೆ, ಪತಿಯೇ ಪ್ರತ್ಯಕ್ಷ ದೈವ ಅಂತ ನಿಮ್ಮ ಹತ್ರಕ್ ಬಂದಿದ್ದೀನಿ. ನಮ್ ನಿಮ್ ಪಾದದ ಹತ್ರ ಒಂದ್ ಸ್ವಲ್ಪ ಜಾಗ ಕೊಟ್ರೆ ಸಾಕು, ನಿಮ್ ಸೇವೆ ಮಾಡ್ಕೊಂಡಿದ್ಬಿಡ್ತೀನಿ ಅಂದ್ರೆ. ಈ ಸ್ಟೈಲು, ಈ ಡೈಲಾಗು ನಂಗಿದ್ಯಾವುದೂ ಸೂಟ್ ಆಗಲ್ಲ ಅಲ್ಲ? ಓಕೆ, ಲೆಟ್ಸ್ ಕಮ್ ಟು ದ ಪಾಯಿಂಟ್. ಆರ್ ಜಿ ಸರ್ ಮಗಳು ಅಂದ್ರೇನು, ಸಿಲ್ಲಿ ಆಗಿ ಒಬ್ಬ ಅಕೌಂಟೆಂಟ್ ನ ಮದ್ವೆ ಆಗೋದು ಅಂದ್ರೇನು? ಅಸಹ್ಯ ಅನಿಸ್ತದೆ. ಇದೆಲ್ಲ ನಾಟಕಕ್ಕೆ ಇವತ್ತೇ ಒಂದ್ ತೆರೆ ಎಳೆದ್ಬಿಡೋಣ. ಅಂದ್ರೆ ನಡೆದಿದ್ದೆಲ್ಲ ಸುಳ್ಳು ಅಂತ ರುಕ್ಕು ಹತ್ರ ಹೇಳ್ಬಿಡೋಣ. ಹೌದಾ ಮೇಡಮ್? ಥ್ಯಾಂಕ್ ಯು ಮೇಡಮ್, ಥ್ಯಾಂಕ್ ಯು ವೆರಿ ಮಚ್. ಬನ್ನಿ ಮೇಡಮ್, ಈಗಲೇ ಹೋಗೋಣ. ಬನ್ನಿ ಮೇಡಮ್ ಪ್ಲೀಸ್. ಅದಕ್ಕೂ ಮೊದಲು ನಂದೊಂದು ಕಂಡೀಷನ್. ಗೊತ್ತಿತ್ತು, ಯಾವ್ದೋ ಸೆಟ್ಟಿಂಗ್ ಇಲ್ಲದೆ ಎಕ್ಸ್ಟ್ರಾ ಫಿಟ್ಟಿಂಗ್ ಇಲ್ಲಿ ತನಕ ಬರಲ್ಲ ಅಂತ. ಎಸ್, ಈ ರಾಧಿಕಾ ಮಾಡೋ ಯಾವುದೇ ಕೆಲ್ಸಕ್ಕೂ ಒಂದ್ ರೀಸನ್ ಇದ್ದೇ ಇರುತ್ತೆ. ಮನೆಗ್ ಬಂದ್ರೆ ವಿಷಯ ಏನು ಅಂತ ಹೇಳ್ತೀನಿ. ಬರ್ದಿದ್ರೆ ರುಕ್ಕು ಜೊತೆ ಸಂಸಾರ ಮಾಡ್ಬೇಕು ಅಂದ್ರೆ ನೀನ್ ಬರ್ತೀಯಾ? ಬಂದಿದ್ದೀನಿ. ಏನಿನ್ ಕಂಡೀಷನ್? ಇಟ್ಸ್ ಸಿಂಪಲ್. ಇನ್ 2 hours ಅಲ್ಲಿ ಮುಂಬೈಯಿಂದ ನಮ್ ಕಂಪನಿ ಅಡ್ವೊಕೇಟ್ಸ್ ಬರ್ತಿದ್ದಾರೆ. ನೀನು ನನ್ ಗಂಡನ್ ಸ್ಥಾನದಲ್ಲಿ ನಿಂತು ಅವ್ರು ಕೊಡೋ ಪೇಪರ್ಸ್ಗೆ ಸೈನ್ ಮಾಡ್ಬೇಕು, ಅಷ್ಟೇ. ಸಾಕೋಕೆ ಏನ್ ರೆಡಿ ಮಾಡ್ತಾವಳ ಏನೋ. ಅಷ್ಟೊಂದ್ ಸೀರಿಯಸ್ ಆಗಿ ಯೋಚನೆ ಮಾಡೋ ಸೀನ್ ಏನು ಇಲ್ಲ. ಏನು ಯೋಚನೆ ಮಾಡದೆ ಸೈನ್ ಮಾಡ್ಬಿಡಕ್ಕೆ ನನ್ನನ್ನು ಮುಟ್ಟಾಳ ಅನ್ಕೊಂಡಿದ್ಯಾ? ನೀನ್ ಏನು ಅಂತ ನಿನಗಿನ್ ಚೆನ್ನಾಗಿ ನನಗ್ ಗೊತ್ತು. ನೀನ್ ಸೈನ್ ಮಾಡ್ತ್ಯಾ? ಆ ಪೇಪರ್ಸ್ ಅಲ್ಲಿ ಏನಿದೆ ಏನಿಲ್ಲ ಅಂತಾನು ನೋಡ್ದೆ. ಅರ್ಜಿ ಸರ್, ನೀವು ತುಂಬಾ ಗ್ರೇಟ್ ಬಿಡಿ ಸರ್. ಈ ನಿಮ್ಮಪ್ಪ ನಿನ್ನ ಐಲಾಟ ನೋಡಿ ನಿನಗೆ ಮದುವೆ ಆಗದೆ ಆಸ್ತಿ ಸಿಗಲ್ಲ ಅಂತ ವಿಲ್ ಬರ್ತಿರ್ಬೇಕು ಅಲ್ವಾ? ನಿಜಾನೇ ಅನ್ಕೋ. ನಿನ್ನಲ್ದೆ ಬೇರೆ ಯಾರನ್ನೇ ಮದುವೆ ಆಗಿದ್ರು ಆಗಿದ್ರೆ ನಿಂಗೆ ಆಸ್ತಿ ಸಿಗ್ತಿರ್ಲಿಲ್ಲ. ನಾನು ಒಳ್ಳೆಯವನು, ಮದುವೆ ಬೇರೆ ಆಗಿದೆ, ನಾಳೆ ನಂಗೆ ರುಕ್ಕು ಬೇಕಾ ಆಸ್ತಿ ಬೇಕಂತ ಬ್ಲಾಕ್ ಮೇಲ್ ಮಾಡ್ತೀಯ. ನಾನು ನಂಗೆ ರುಕ್ಕುನೇ ಬೇಕು ಅಂತೀನಿ, ಈ ಆಸ್ತಿ ಎಲ್ಲ ನಿನಗೆ ಉಳಿಯುತ್ತೆ. ಏನ್ ಬುದ್ಧಿ ಕಲ್ತಿದ್ದೀನಿ ನೀನು? ನನ್ನ ಬಗ್ಗೆ ಅನಾಲಿಸಿಸ್ ಮಾಡೋದ್ ಬಿಟ್ಟು ರೂಮ್ ಅಲ್ಲಿರೋ ಸೂಟ್ ಹಾಕೊಂಡು ಸಿಚುವೇಶನ್ಗೆ ಸೂಟ್ ಆಗೋ ತರ ರೆಡಿ ಆಗಿರು. ಇರ್ತೀನಿ. ಸೈನ್ ಮಾಡಿದ್ಮೇಲೆ ನಿನಗೊಂದು ಬಿಡುಗ ಸಿಗ್ಬಾರ್ದು, ಹಂಗ್ ಮಾಡ್ತೀನಿ ನೋಡ್ತಾ.
ಆಸ್ತಿ ಇರೋ ಹೆಣ್ಣಿಗೋಸ್ಕರ ಸ್ವಂತ ಹೆಂಡತಿನ ಮರ್ಡರ್ ಮಾಡಿರೋ ಸ್ತ್ರೀಲೋಲ ನಂದಗೋಪಾಲ ಹೀಗೂ ಉಂಟೆ ಅಂತ ಟಿವಿ 9 ನಲ್ಲಿ. ನೀವೇನ್ ಮೇಡಮ್, ನಾನ್ ಸುಮ್ಮನೆ ತಮಾಷೆಗೆ ಹಂಗಂದೆ. ನಂಗೆ ಯಾಕೆ ಮೇಡಮ್ ನಿಮ್ಮ ಆಸ್ತಿ? ನಂಗೆ ನಮ್ ರುಕ್ಕುನೇ ಕೋಟಿ. ಕಣ್ಣು ಮುಚ್ಕೊಂಡು ಆ ಕೋಟಿ ಜೊತೆ ಖುಷಿಯಿಂದ 4 ಸ್ಟೆಪ್ ಹಾಕ್ತಾ ಇರು. ಮಧ್ಯದಲ್ಲಿ ನಾನು ಕೂಡ ಬರ್ತೀನಿ. ನಿನಗಲ್ಲಿದೆ ಪೂಜೆ ಪುನಸ್ಕಾರ, ಮುಖಕ್ಕೆ ಮಂಗಳಾರತಿ.